ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ಎಲ್ಲರಿಗೂ ಬೆಳಗ್ಗೆ ಎದ್ದ ಮೇಲೆ ಒಂದು ಗ್ಲಾಸ್ ಕಡಕ್ ಟೀ ಕುಡಿಬೇಕಂತ ರೂಢಿಯಾಗಿರುತ್ತೆ. ಓಕೆ, ಅದಕ್ಕೋಸ್ಕರ ನಾನು ನನ್ನದೇ ಆದಂಥ ವಿಧಾನದಲ್ಲಿ ಟೀ ಮಾಡಿ ತೋರಿಸ್ತೀನಿ. ಕಡಕ್ ಟೀ ಬನ್ನಿ ನೋಡ್ಕೊಂಬರೋಣ. ನೋಡಿ, ಇದು ಊಟಲ್ಲಿ ಸಿಗ್ತಿರೋ ನಂದಿನಿ ಹಾಲು, ನಮ್ಮ ಕರ್ನಾಟಕದ ನಂದಿನಿ ಹಾಲು, ಬ್ಯಾಂಗ್ಳೂರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು. ಓಕೆ, ನಾನು ನಂದಿನಿ ಹಾಲಲ್ಲಿ ಟೀ ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ. ನಮ್ಮ ನಂದಿನಿ ಹಾಲಲ್ಲಿ ಏನಂದರೆ, ನಾನು ಒಂದು 4 ಜನಕ್ಕೆ ಟೀ ಇಟ್ಟಿದ್ದೀನಿ. 4 ಜನ ಕುಡಿಯೋಷ್ಟು. ಫಸ್ಟು 4 ಜನಕ್ಕೆ ಎಷ್ಟು ಬೇಕಷ್ಟು ಹಾಲು ಹಾಕ್ಕೋಬೇಕು. ಹಾಲು ಹಾಕ್ಕೊಂಡು ಫಸ್ಟು ಅದನ್ನು ಕಾಯಕ್ಕೆ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಓಕೆ, ಅದು ಉರಿ ಸ್ವಲ್ಪ ಜಾಸ್ತಿ ಇಟ್ಟು ಚೆನ್ನಾಗಿ ಕುದಿಸೋದ. ಅದು ಕುದಿಲಿ. ನೋಡಿ, ಈಗ ಕುದಿ ಬಂತು, ಹಾಲು ಚೆನ್ನಾಗಿ ಕುದೀತಿದೆ. ಈ ಕುದಿ ಬಂದಾದಮೇಲೆ ಈಗ ಟೀ ಪುಡಿ ಹಾಕೋದ. 3 ರೋಸಸ್ ಟೀ ಪುಡಿ, 2.5 ಸ್ಪೂನಷ್ಟು ಟೀ ಪುಡಿ ಹಾಕಬೇಕು. 4 ಜನಕ್ಕೆ 2.5 ಟೀ ಸ್ಪೂನಲ್ಲಿ ಟೀ ಪುಡಿ ಹಾಕಿ ಅದನ್ನು ಕುದಿಯೋಕ್ಕೆ ಬಿಡಬೇಕಾದ್ರೆ ಕಮ್ಮಿ ಉರಿಯಲ್ಲಿ ಕುದಿಯೋಕ್ಕೆ ಬಿಡಬೇಕು. 2ರಿಂದ 5 ನಿಮಿಷ. ಯಾಕಂದರೆ ಈಗ ವೈಟ್ ಕಾಣ್ತಿದೆ ಅಲ್ವಾ, ಅಲ್ಲಿಂದ ಇದು ಒಂದು ಕಲರಿಗೆ ಬರುತ್ತೆ, ಡಾರ್ಕ್ ಕಲರಿಗೆ ಬರುತ್ತೆ. ಅಲ್ಲಿವರೆಗೂ ಕಡಿಮೆ ಸ್ಲಿಮ್ಮಲ್ಲಿ ಇಟ್ಟು ಕುದಿಸ್ಬೇಕು. ಇದನ್ನು 2-3 ನಿಮಿಷ ಹಾಗೇ ಬಿಡೋದ, ಕಲರ್ ಚೇಂಜ್ ಆಗುತ್ತೆ. ಯಾಕಂದರೆ ಇದು ಮನೆಯಲ್ಲಿ, ಹೋಟ್ಲಲ್ಲಿ ಎಲ್ಲ ಕಡೆಯೂ ಮಾಡ್ಬೋದು. ಯಾಕಂದರೆ ಸ್ವಲ್ಪ ಕುಡಿಯೋಕ್ಕೆ ಟೇಸ್ಟ್ ಇರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ, ಒಂಥರ ಖಡಕ್ಕಾಗಿರುತ್ತೆ. ಇದು ತುಂಬ ಜನ ನಮ್ಮ ಕರ್ನಾಟಕದಲ್ಲಿ ಇಷ್ಟಪಟ್ಟು ಕುಡಿಯೋಂಥ ಟೀ ಇದು. ಕೆಲವೊಂದು ಹೋಟ್ಲಲ್ಲಿ ಮನೇಲಿ ಮಾಡ್ತಾರೆ. ಕೆಲವೊಂದು ಕಡೆ ಇದನ್ನು ತುಂಬ ಲೈಟಾಗಿ ಮಾಡೋದ್ರಿಂದ ನಾನು ನನ್ನದೇ ಆದ ಒಂದು ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನೊಂದು ಏನಂದರೆ, ಊಟಲ್ಲಿ ಸ್ಟ್ರಾಂಗ್ ಟೀ ಯಾರು ಕುಡಿಯೋದೇ ಇಲ್ಲ, ಎಲ್ಲರಿಗೂ ಲೈಟ್ ಬೇಕು. ಆದರೆ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇದ್ದರೆ ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಅದಕ್ಕೆ ಇಲ್ಲಿ ಊಟಿಯವರಿಗೆ ನಾನು ಹೇಳ್ಕೊಟ್ಟಿದ್ದೀನಿ. ಊಟಿಯಲ್ಲಿ ಸ್ವಲ್ಪ ಸ್ಟ್ರಾಂಗ್ ಟೀ ಕುಡಿಯೋರು ನನ್ನಿಂದ ಸ್ವಲ್ಪ ಜಾಸ್ತಿ ಜನ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲೆಲ್ಲ ಲೈಟ್ ಟೀ ಕುಡ್ದು ಬೇಜಾರಾಗಿರುತ್ತೆ. ಸ್ವಲ್ಪ ಸ್ಟ್ರಾಂಗ್ ಟೀ ಕುಡಿಯೋಕ್ಕೆ ತುಂಬ ಇಷ್ಟಪಡ್ತಾರೆ. ನೀವು ಮನೆಯಲ್ಲಿ ಯೂಸ್ ಮಾಡಿ. ಆಮೇಲೆ ಹೋಟ್ಲು ಆ ಥರ ಎಲ್ಲೇ ಮಾಡಬೇಕಾದ್ರೂ ಅದೇನಿದೆ ವಿಧಾನದಲ್ಲಿ ಮಾಡ್ಕೊಳ್ಳಿ. ಜಾಸ್ತಿ ಅಳತೆ ಬೇಕಾದ್ರೆ ಅದು ತಕ್ಕನಾಗಿ ಟೀ ಪುಡಿ, ಹಾಲು ಹಾಕ್ಬಿಟ್ಟು ಮಾಡಬೇಕು. ನೋಡಿ, ಈಗ ಅದೊಂದು ಕಲರಿಗೆ ಬಂದಿದೆ ಟೀ ಪುಡಿ. ಎಂಡಿಂಗಲ್ಲಿ ಅದು ಕುದ್ದಾದ್ಮೇಲೆ ಎಂಡಿಂಗಲ್ಲಿ ಸಕ್ಕರೆ ಹಾಕಿ 2 ಕುದಿ ಬಂದ ನಂತರ ಅದನ್ನು ಸೋಸಿದ್ರೆ ಸಾಕು, ಕಡಕ್ ಟೀ ರೆಡಿ. 2 ಕುದಿ ಬಂದುಬಿಟ್ರೆ ಸಕ್ಕರೆ ಏನಿದೆ ಕರಗೋಗುತ್ತೆ. ತದನಂತರ ಸೋಸ್ಬಿಟ್ರೆ ಸಾಕು, ಕಡಕ್ ಟೀ ರೆಡಿ. ಓಕೆ, ಬಾಯ್ ಕನ್ನಡಿಗರೇ, ನೀವು ಮನೇಲಿ ಟ್ರೈ ಮಾಡಿ. ಚೆನ್ನಾಗಿ